ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಗೆದ್ದು ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರಾಗಿ ಇಡೀ ಜಗತ್ತಿಗೆ ತಲೆನೋವಾದ ಬುದ್ಧಿವಂತ ರಾಜಕಾರಣಿ. ನ್ಯೂಯಾರ್ಕ್ ಮಹಾನಗರದ ಪ್ರಸಿದ್ಧ ಬಿಲ್ಡರ್ ಫ್ರೆಡ್ ಸಿ. ಟ್ರಂಪ್ ಮತ್ತು ಮೇರಿ ದಂಪತಿಗಳ ಪುತ್ರರಾಗಿರುವ ಡೊನಾಲ್ಡ್ ಟ್ರಂಪ್ ಬಾಲ್ಯದಿಂದಲೂ ಉತ್ತಮ ನಡವಳಿಕೆಯನ್ನ ಮೈಗೂಡಿಸಿಕೊಂಡಿರಲಿಲ್ಲ. ಹೀಗಾಗಿ ಟ್ರಂಪ್ರನ್ನ 13ನೇ ವಯಸ್ಸಿಗೆ ಮಿಲಿಟರಿ ಬೋರ್ಡಿಂಗ್ ಸ್ಕೂಲಿಗೆ ಹಾಕಲಾಯಿತು. ಆ ಸ್ಕೂಲಿನವರು ಟ್ರಂಪ್ ಅವರನ್ನ ಪ್ರತಿನಿತ್ಯ ನಡವಳಿಕೆ ಸುಧಾರಿಸಿಕೊಳ್ಳಲು ಪಾಠವನ್ನ ಮಾಡ್ತಾ ಇದ್ರು. ಆದ್ರೂ ಸಾಹೇಬರು ಬದಲಾಗ್ಲೇ ಇಲ್ಲ. ಟ್ರಂಪ್ ಬಾಲ್ಯದಲ್ಲೂ ತಾನು ಹೇಳಿದ್ದೇ ಆಗ್ಬೇಕು ಎನ್ನುವ ಹಠದ ಸ್ವಭಾವದವರಾಗಿದ್ದವರು. ತಮ್ಮ ಜೊತೆಗಿರುವವರ ಮೇಲೆ ಪ್ರಭಾವ ಬೀರಲು ಕ್ರೀಡೆ ಸೇರಿದಂತೆ ಹಲವು ಕುತಂತ್ರಗಳನ್ನ ಮಾಡ್ತಾ ಇದ್ರು. ಜೂನ್ 1946ರಲ್ಲಿ ಜನಿಸಿದ ಟ್ರಂಪ್ಗೆ ಒಟ್ಟು 4 ಸಹೋದರ ಸಹೋದರಿಯರು. 5 ಪೈಕಿ ಟ್ರಂಪ್ ತರ್ಲೆ ಸ್ವಭಾವದವರಾಗಿದ್ದವರು. ನೆರೆಯವರ ಜೊತೆಗೂ ಸದಾ ಜಗಳ ಕಾಯ್ತಾ ಇದ್ರು. ಹುಟ್ಟುತ್ತಲೇ ಚಿನ್ನದ ಸ್ಪೂನ್ನಲ್ಲಿ ಬೆಳೆದ ಟ್ರಂಪ್ ಫ್ರೆಡ್ ದಂಪತಿಗಳಿಗೆ 4ನೇಯವರು. ಐಷಾರಾಮಿ ಜೀವನ ನಡೆಸುತ್ತಿದ್ದ ಟ್ರಂಪ್ಗೆ ವಿಶ್ವದ ಹಲವೆಡೆ ಲಕ್ಸುರಿ ಮನೆಗಳಿವೆ. ನ್ಯೂಯಾರ್ಕ್ನ 68 ಮಹಡಿಯ 5th ಅವೆನ್ಯೂ ಇವರ ಇಷ್ಟಪಡುವ ಮನೆ. ಟ್ರಂಪ್ ಕಾಲೇಜು ಮುಗಿಸಿ ಅಪ್ಪನ ವ್ಯವಹಾರ ನೋಡ್ಕೊಳ್ತೊಡಗಿದ್ರು. ಆ ಉದ್ಯಮಕ್ಕೆ 1971ರಲ್ಲಿ ಟ್ರಂಪ್ ಎಂದು ಬ್ರ್ಯಾಂಡ್. ಹೋಟೆಲ್ಗಳು, ಕ್ಯಾಸಿನೋಗಳು, ಹಾಗೆಯೇ ಗಾಲ್ಫ್ ಕೋರ್ಸ್, ಹೀಗೆ ನಾನಾ ಉದ್ಯಮಗಳಿಗೆ ಕೈ ಹಾಕಿದ್ರು. 1980ರ ದಶಕದ ಅಂತ್ಯದಲ್ಲೇ ಟ್ರಂಪ್ ರಾಜಕೀಯಕ್ಕೆ ಬರಲು ಪ್ಲಾನ್ ಮಾಡಿದ್ರು. ಹಲವಾರು ವಿಫಲ ಪ್ರಯತ್ನಗಳ ನಂತರ ಜೂನ್ 16, 2015ರಂದು ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ನಾಮಿನೇಷನ್ ಮಾಡಿದ್ರು. ಕೊನೆಗೆ ಗೆದ್ದು ಬೀಗಿದ್ರು.